ಫ್ರೆಂಡ್ ಕೂಡ ಬರ್ತಾ ಇದ್ದಾಳೆ. ಸೊ ಹೊರಗಡೆ ಹೋಗ್ತಾ ಇದೀನಿ ಇವತ್ತು. ಈ ಒಂದು ಪಾರ್ಸಲ್ ಅಲ್ಲಿ ಏನಿದೆ ಅಂತ ಓಪನ್ ಮಾಡೋ ತನಕ ವೆಯ್ಟ್ ಮಾಡಿ ನೋಡಿ. ನಮ್ಮಿಬ್ಬರಿಗೂ ಸೇಮ್ ಪರ್ಸನ್ ಇಂದ ಸ್ಕ್ಯಾಮ್ ಆಗಿತ್ತು. ಗೈಸ್ ಐ ಡೋಂಟ್ ನೋ ಏನಕ್ಕೆ ಈ ಫೋಟೋ ಹಾಕಿದ್ದಾರೆ ಅಂತ. ನನ್ನ ಫೇವ್ರೆಟ್ ಮೀಲ್ ನ ನವ್ಯಾಗೂ ಟ್ರೈ ಮಾಡಿಸ್ತಿದ್ದೀನಿ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಸ್ವಲ್ಪ ರೂಮ್ ಕ್ಲೀನ್ ಮಾಡೋಣ ಅನ್ಕೊಂಡೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾಳೆ. ಸೊ ಹೊರಗಡೆ ಹೋಗ್ತಾ ಇದೀನಿ ಇವತ್ತು. ಸೊ ಐಮ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫ್ರೆಂಡ್ಸ್, ಜಿಮ್ ಫ್ರೆಂಡ್ಸ್ ಎಲ್ಲರ ಜೊತೆನು. ನಾನು ಒಂದು ಮೈಕ್ರೋ ವೆಬ್ ಸೀರೀಸ್ ಮಾಡಿದೆ ಅಂತ ಗೊತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಎತ್ಕೊಂಡು ಹೋಗಿದ್ದೆ. ಸೊ ಅದನ್ನ ನಾನು ಸೂಟ್ ಕೇಸಿಂದ ತೆಗ್ದೇ ಇರ್ಲಿಲ್ಲ. ಸೊ ಹಾಗಾಗಿ ಅದನ್ನ ಇವತ್ತು ಫುಲ್ ಎಲ್ಲ ತೆಗೆದು ಜೋಡ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಅಂದ್ರೆ ಕೆಲವು ಯಾವ್ದೊಂದು ತೊಳೆಯಕ್ ಹಾಕ್ಬೇಕು ಅದನ್ನ ತೊಳೆಯಕ್ ಹಾಕಿ ಮಿಕ್ಕಿದ್ದನ್ನ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಅಂಡ್ ಇವಾಗ ತಾನೇ ಎದ್ದಿದ್ರೆ ನನ್ನ ಜಿಮ್ ಬ್ಯಾಗ್ ಎಲ್ಲ ತೆಗೆದು ಬೆಡ್ ಮೇಲೆ ಬಿಸಾಕಿದ್ದೆ. ಈ ಬೆಡ್ ಅಲ್ಲಿ ಒಂದ್ಸತಿ ಕ್ಲೀನ್ ಮಾಡಬೇಕು. ನನ್ನ 17 Pro Max ಅಲ್ಲೇ ಇದೆ. ಇವತ್ತು 17 Pro Max ಶೂಟ್ ಮಾಡ್ತಿಲ್ಲ, 16 Pro Max ಅಲ್ಲಿ ಶೂಟ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಇವತ್ತು ಹೊರಗಡೆ ಹೋಗ್ಬೇಕು. ಸೊ ಥ್ರೂ ಔಟ್ ದ ಡೇ ನಾನು ಇವತ್ತು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ವೇಟ್ ಅಂಡ್ ವಾಚ್ ಗೈಸ್. ಬೆಳಗ್ಗೆ ಸ್ಮೂತಿ ಕೊಡ್ತಿದ್ನಲ್ಲ, ಸ್ವಲ್ಪ ಏನಾದ್ರು ತಿನ್ನೋಣ ಅನಿಸ್ತಿತ್ತು ಸ್ಪೈಸಿ. ಸೊ ಹಾಗಾಗಿ ಪನ್ನೀರ್ನ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಪನ್ನೀರ್ನೇ ಫ್ರೈ ಮಾಡಿಕೊಂಡು ತಿನ್ನೋದಷ್ಟೇ. ಮಧ್ಯಾಹ್ನ ನಾನೇನು ತಿನ್ನಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಜಿಮ್ಮಿಗೆ ಹೋಗಬೇಕು 5:30-6 ಗಂಟೆ ಹಂಗೆ. ಸೊ ದಿಸ್ ಈಸ್ ಕೈಂಡ್ ಆಫ್ ಮೈ ಪ್ರೋಟೀನ್ ಇಂಟೇಕ್ ಇವತ್ತಿಗೆ. ಇಷ್ಟೊಂದು ತಿನ್ನಲ್ಲ, ಅದರಲ್ಲಿ ಅರ್ಧ ತಿಂತೀನಿ. ಈಗ ಪನ್ನೀರ್ನ ತಿನ್ನೋದು ಗೈಸ್. ನನಗೆ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ಏನಿಲ್ಲ, ಪಾಸ್ತಾಗ ಹಾಕ್ತೀವಲ್ಲ ಸೀಸ್ನಿಂಗ್, ಆ ಸೀಸ್ನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನೋದು ಅಷ್ಟೇ ಇರೋ ರೆಸಿಪಿ. ಮತ್ತು ತುಪ್ಪ ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ. ಫೈನಲಿ ನನ್ನ ರೂಮ್ ಕ್ಲೀನಿಂಗ್ ಆಗೋಯ್ತು. ಇನ್ನೊಂದು ಏನಾಯ್ತು ಅಂತಂದ್ರೆ, ನಂದು ಸೂಟ್ ಕೇಸ್ ಏನಿತ್ತು ಅದು ಪಕ್ಕದ ಅಮ್ಮನ ರೂಮಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಇಡಕ್ಕೆ ಅಂತ ಹೋದ್ನ. ಅಂಡ್ ಅಲ್ಲಿ ಒಂದಷ್ಟು ರಾಶಿ ಬಟ್ಟೆಗಳಿದೆ ನಂದು ತೊಳೆದಿರೋದು. ಆಮ್ ಲೈಕ್ ಡ್ಯಾಮ್, ಈಗ ತಾನು ಇಷ್ಟೊಂದು ಕ್ಲೀನ್ ಮಾಡಿದೀನಿ, ಮತ್ತೆ ಕ್ಲೀನ್ ಮಾಡ್ಬೇಕಾ ಅಂತ ತಲೆಗೆ ಬಂದ್ಬಿಡ್ತು. ಅದು ಆಮೇಲೆ ಇನ್ನೊಂದು ದಿನ ಮಾಡ್ಸೋಣ, ಒಂದೊಂದಾಗಿ ಕ್ಲಿಯರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆ್ಯಂಡ್ ಇವಾಗ ನನ್ನ ಬೆಡ್ ಕೂಡ ಅರೇಂಜ್ ಮಾಡಿದೆ. ಆ್ಯಂಡ್ ಇಲ್ಲಿ ಬಟ್ಟೆ ಎಲ್ಲ ಕ್ಲಿಯರ್ ಮಾಡಾಯಿತು. ಶೋ ಕೇಸು ಸ್ವಲ್ಪ ಕ್ಲೀನಾಗಿ ಇಟ್ಟಿದ್ದೀನಿ. ಮೇಲ್ಗಡೆ ಒಂದು ಆ್ಯಪಲ್ ಇದಲ್ಲ, ಅದೊಂದು ಕಟ್ ಮಾಡ್ಕೊಂಡು ತಿನ್ನಬೇಕು. ಸೊ ಯಾ ಗೈಸ್, ಮೈ ರೂಮ್ ಈಸ್ ಆಲ್ ಸಾರ್ಟೆಡ್. ನನಗೆ ಒಂದು ಪಾರ್ಸಲ್ ಬಂದಿದೆ. ಸೊ ಈ ಪಾರ್ಸಲಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ನಾನು ಕೂಡ ತುಂಬ ಎಕ್ಸೈಟ್ಮೆಂಟಿಂದ ಓಪನ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಪೋರ್ಟ್ರೇಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಬಿಗ್ಗೆಸ್ಟ್ ಸಪೋರ್ಟರ್ ನನಗೆ ಡ್ರಾ ಮಾಡಿ ಕಳಿಸಿರೋ ಅಂಥದ್ದು. ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಕೂಡ ಆಯಿತು. ಯಾರೊಬ್ಬರು ಇಷ್ಟೊಂದು ನನಗೋಸ್ಕರ ಎಫರ್ಟ್ಸ್ ಹಾಕಿ ಮಾಡ್ತಾರೆ ಅಂತಂದರೆ, ಎಫರ್ಟ್ಸ್ ಮ್ಯಾಟರ್ಸ್ ಗೈಸ್. ಲೈಫಲ್ಲಿ ಏನು ಇರಲಿ ಬಿಡಲಿ, ಎಫರ್ಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಅದು ತೋರಿಸುತ್ತೆ ಒಬ್ಬರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ, ನಿಮ್ಮ ಮೇಲೆ ಎಷ್ಟು ಒಂದು ಅಕ್ಕರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಸೊ ನಂತರ ಇದೆಯಾ ಹೆಂಗಿದೆ? ಸೊ ಈ ಫೋಟೋನ ನೀವು ಐ ಥಿಂಕ್ ನನ್ನ ಪ್ರೊಫೈಲಲ್ಲೂ ನೋಡಿರ್ಬೋದು. ಸೊ ಅಯ್ಯಂಗರ್ ಲುಕ್ ಥರ ಮಾಡಿದಂಥ ಲುಕ್ ಇದು. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಟಾರ್ಟಿಂಗಲ್ಲೇ ಪಿನ್ ಮಾಡಿದ್ದೀನಿ. ಸೊ ಯಾರಿಗೆ ಈ ಫೋಟೋ ಯಾವುದು ಅಂತ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಗ ನನ್ನ ಹೇರ್ ವಾಶ್ ಕೂಡ ಮಾಡಬೇಕು. ಸೊ ಎಂಡಲ್ಲಿ ಸ್ವಲ್ಪ ಏನಂತಾರೆ ರಫ್ ಆಗಿದೆ. ಸೊ ಹಾಗಾಗಿ ಲೆಟ್ಸ್ ಗೋ ಆ್ಯಂಡ್ ಟೇಕ್ ಬಾತ್ ನಾವು. ನಾನು ಸ್ವಲ್ಪ ಟೈಮಿಂದ ಈ ಒಂದು ಪ್ಲಮ್ ಕೋಕೋನಟ್ ಮಿಲ್ಕ್ ಅಂಡ್ ಪೆಪ್ಟೈಡ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಪ್ರತಿಯೊಂದು ವಾಶ್ ಆದ್ಮೇಲೂ ನನ್ನ ಹೇರ್ ಎಷ್ಟು ಸಾಫ್ಟ್ ಅನ್ಸುತ್ತೆ ಗೊತ್ತಾ. ದಿಸ್ ಪ್ರಾಡಕ್ಟ್ ಹ್ಯಾಸ್ ಕೋಕೋನಟ್ ಮಿಲ್ಕ್ ದಟ್ ಆಡ್ಸ್ ನರಿಶ್ಮೆಂಟ್. ಒಂದು ವಾಶಲ್ಲೇ ಸಾಫ್ಟ್ನೆಸ್ ಗೊತ್ತಾಗುತ್ತೆ. ನೀವೇ ಈ ಒಂದು ಬಿಫೋರ್ ಅಂಡ್ ಆಫ್ಟರ್ನ ನೋಡ್ಬೋದು. ಹೇರ್ ವಾಶ್ ಆದ್ಮೇಲೆ ಡ್ಯಾಮ್ ಹೇರ್ಗೆ ನಾನು ಈ ಒಂದು ಕೋಕೋನಟ್ ಸಿರಮ್ನ ಯೂಸ್ ಮಾಡ್ತೀನಿ. ಇದು ಫ್ರಿಸಿನೆಸ್ ಅವಾಯ್ಡ್ ಮಾಡೋದಲ್ದಲೇ ನಮ್ಮ ಹೇರ್ಗೆ ಒಂದು ಚೆನ್ನಾಗಿರೋ ಶೈನ್ ಕೂಡ ಕೊಡುತ್ತೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಇದನ್ನ ನೆನಪಾದಾಗ ಅಷ್ಟೇ ಯೂಸ್ ಮಾಡೋದು. ಈಗ ನೀವೇ ನನ್ನ ಹೇರ್ನ ನೋಡ್ಬೋದು, ಎಷ್ಟು ಸಾಫ್ಟ್ ಮತ್ತು ಹೆಲ್ದಿಯಾಗಿ ಕಾಣಿಸ್ತಿದೆ. ಇದರಲ್ಲಿ ಕೋಕೋನಟ್ ವೆನಿಲಾ ಫ್ರೇಗ್ರೆನ್ಸ್ ಇದೆ. ಸೊ ಐ ಟೋಟಲಿ ಲವ್ ದ ಸ್ಮೆಲ್ ಆಫ್ ದಿಸ್ ಪ್ರಾಡಕ್ಟ್. ನೀವೇ ನೋಡ್ಬೋದು ನನ್ನ ಒಂದು ಕೂದಲು ಎಷ್ಟು ಬ್ಯೂಟಿಫುಲ್ ಆಗಿ ಆಗಿದೆ ಹೇರ್ ವಾಶ್ ಆದ್ಮೇಲೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪಾ ಅಂತಂದ್ರೆ, ಡೈಲಿ ನಿಮ್ಮ ಹೇರ್ನ ಸ್ವಲ್ಪ ಮಸಾಜ್ ಮಾಡಿ, ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಏನ್ ಊಟ ಮಾಡ್ತೀರಾ ಅದರಲ್ಲಿ ಸೀಡ್ಸ್ ಮತ್ತೆ ಮಲ್ಟಿವಿಟಮಿನ್ಸ್ ನ ಆಡ್ ಮಾಡಿ. ಈ ಒಂದು ಚಿಕ್ಕ ರೂಟೀನ್ ನಿಮ್ಮ ಹೇರ್ ಹೆಲ್ತ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗೈಸ್, ನಿಮ್ಮ ಒಂದು ಕೂದಲು ಕೂಡ ಇತ್ತೀಚೆಗೆ ತುಂಬಾ ಡ್ರೈ ಮತ್ತೆ ಫ್ರಿಜಿ ಆಗಿದ್ರೆ ನೀವು ಕೂಡ ಈ ಒಂದು ಪ್ರಾಡಕ್ಟ್ ನ ಟ್ರೈ ಮಾಡಬಹುದು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಸ್ವಲ್ಪ ಟೈಮ್ ಇಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೆ. ಅಂಡ್ ನಿಮಗೆ ಡಿಸ್ಕೌಂಟ್ ಬೇಕು ಅಂತಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಧನುಶ್ರೀ 10 ಅಂತ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಲಿಂಕ್ ಕೂಡ ನಾನು ಆಡ್ ಮಾಡ್ತೀನಿ. ಫಸ್ಟ್ ಹೋಗಿ ರಿವ್ಯೂಸ್ ನ ನೋಡಿ, ನಂತರ ತುಂಬಾ ಜನ ಈ ಪ್ರಾಡಕ್ಟ್ ಇಷ್ಟಪಟ್ಟಿರೋರು ಇದ್ದಾರೆ. ಸೊ ಆ ರಿವ್ಯೂಸ್ ನ ನೋಡಿ ಆಮೇಲೆ ನೀವು ಆರ್ಡರ್ ಮಾಡಿ. ಫೈನಲಿ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಿದ್ದಾಳೆ ನೋಡಿ. ಸೊ ನಾನು ಮತ್ತೆ ಆಕ್ಚುಲಿ ನವ್ಯ ಅಂತ ನನ್ನ ಫ್ರೆಂಡ್ ಬಂದ್ಬಿಟ್ಟು. ಸೊ ನಾವು ಆಲ್ರೆಡಿ ಒಂದ್ 2-3 ಸಲ ಪಾರ್ಟಿ ಮಾಡ್ಬಿಡಿದ್ವಿ, ಜೊತೆ ಒಂದು ಸಲ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದೀವಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಮ್ಮಿಬ್ಬರಿಗೂ ಸೇಮ್ ಪರ್ಸನ್ ಇಂದ ಸ್ಕ್ಯಾಮ್ ಆಗಿತ್ತು. ಸೊ ಹಂಗಾಗಿ ನಾವಿಬ್ರು ಪರಿಚಯ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ
ಇನ್ನೂ ಬೆಳೀತು ನೋಡಿ. ಹಿಂಗೂ ಕೂಡ ಫ್ರೆಂಡ್ಶಿಪ್ಸ್ ಆಗುತ್ತೆ ಒಂದೊಂದ್ಸಲ, ಬಟ್ ಸಮಟೈಮ್ಸ್ ಯು ನೆವರ್ ನೋ ಒಳ್ಳೆ ಫ್ರೆಂಡ್ಶಿಪ್ಸ್ಗಳು ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ನವ್ಯ ತುಂಬ ದಿನ ಅಂದ್ಕೊಂಡಿದ್ವಿ ಬ್ಯಾಡ್ಮಿಂಟನ್ಗೆ ಹೋಗೋಣ, ಜಿಮ್ಮಿಗೆ ಹೋಗೋಣ ಅಂತೆಲ್ಲ ಅಂದ್ಬಿಟ್ಟು. ಸೊ ಇದು ಒಂದೇ ದಿನದಲ್ಲಿ ಬ್ಯಾಡ್ಮಿಂಟನ್ ಮತ್ತು ಜಿಮ್ಮು ಎರಡೂ ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಆರ್ ಯು ರೆಡಿ? ಅವಳು ಆಲ್ರೆಡಿ ವರ್ಕೌಟ್ ಮಾಡ್ಕೊಂಡ್ ಬಂದಿದ್ದಾಳೆ, ಮತ್ತೆ ವರ್ಕೌಟ್ ಮಾಡ್ತಾಳಂತೆ ನಮ್ಮ ಜೊತೆ. ಸೊ ಹಾಗಾಗಿ ಲೆಟ್ಸ್ ಗೋ ಅಂಡ್ ವರ್ಕೌಟ್ ಪ್ಲೇ, ಲೆಟ್ಸ್ ಹ್ಯಾವ್ ಫನ್. ನಮ್ಮ ಅಮ್ಮನೂ ಬಂದ್ರು, ಬ್ಯಾಗ್ ಎಲ್ಲ ಹಿಡ್ಕೊಂಡ್ ಬಂದವ್ರೆ. ಎತ್ಕೊಡ್ಲಾ? ಒಬ್ರ ಬಂದ್ರ? ಇದು ಎರಡನೇ ಸಲ ಮೀಟ್ ಆಗ್ತಿರೋದಲ್ಲ ನವ್ಯನ? ಲಾಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲ ನವ್ಯ, ನೆನಪಿದ್ಯಾ? ಯಾವಾಗ? ಮನೆಗೆ ಬಂದಿದ್ದಾಗ ಅನ್ಸುತ್ತೆ. ಮೀಟ್ ಆಗಿಲ್ಲ ಅನ್ಸುತ್ತೆ ಕಣವ. ಫಸ್ಟ್ ಟೈಮ್ ಮನೆಗೆ ಬಂದಿದ್ಲು, ಬಟ್ ಫಸ್ಟ್ ಟೈಮ್ ಯಾವಾಗ ಮೀಟ್ ಆಗ್ತಿರಲಿಲ್ಲ. ನವ್ಯ ಒಂದ್ ನಿಮಿಷ ಇಟ್ಕೊಳ್ಳಿ, ನಾನು ಕೊಟ್ಬಿಡ್ತೇನೆ. ಇದು ಇಟ್ಕೊಳ್ಳಿ, ಪರವಾಗಿಲ್ಲ. ನಾನು ಫಸ್ಟ್ ಟೈಮ್ ನವ್ಯನ ನಮ್ಮ ಜಿಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಅನಿಸ್ತಿದೆ ನವ್ಯ? ನಮ್ಮ ಐಮ್ ಕ್ಯೂರಿಯಸ್. ನಾನು ಆಲ್ರೆಡಿ ವರ್ಕೌಟ್ ಮಾಡಿದ್ದೀನಿ. ಮಾಡಲಾಗಲ್ಲ ಮಾಡ್ತೀನಿ ಸೊ ನಮ್ಮ ಜಿಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿನಾ? ಏನೇನು ಮಾಡ್ತೀರಾ ಅಂದ್ರೆ ಜಿಮ್ಮಲ್ಲಿ? ನಾನು ಆಲ್ರೆಡಿ ಅಪ್ಪರ್ ಬಾಡಿ ಮಾಡಿದ್ದೀನಿ. ಯಾವ್ಯಾವ ಹೊಸ ಹುಡುಗರು ಬಂದಿದ್ದಾರೆ ನೋಡ್ತೀನಿ ಅಂತ ಹೇಳೋರ ನವ್ಯ. ವಾಟ್ ಯು ಮೀನ್ ಬೈ ಐ ಡು ಅಪ್ಪರ್ ಬಾಡಿ ಲೋವರ್ ಬಾಡಿ? ಸೊ ಇವಾಗ ಆಕ್ಚುಲಿ ನಾನು ಅದಕ್ಕೆಲ್ಲ ಹೋಗೋದು ಜಿಮ್ಮಿಗೆ, ಆಕ್ಚುಲಿ ವರ್ಕೌಟ್ ಮಾಡೋಕ್ಕೆ ಹೋಗೋದು, ಸುಮ್ಮನೆ ಹೇಳಿದ್ದಷ್ಟೇ. ನಂದು ಇವತ್ತು ಲೆಗ್ ಡೇ ಗೈಸ್. ನೆನ್ನೆ ಫುಲ್ಲು ಏನು ಫಂಕ್ಷನಲ್ ಮಾಡಿದ್ದೆ, ಸೊ ಫುಲ್ ಬಾಡಿ ಎಲ್ಲ ಬೆಳಿದೆ, ವಾರ ಪೂರ ಮಾಡಿದ್ದು. ನೀನು ಅಪ್ಪರ್ ಬಾಡಿನೇ ಮಾಡು, ಪರವಾಗಿಲ್ಲ. ನಾನು ಲೆಗ್ಸ್ ಮಾಡ್ತೀನಿ, ಅಪ್ಪರ್ ಬಾಡಿ. ನಮ್ಮ ಟ್ರೈನರು ಇವತ್ತೊಂದಿನ ನವ್ಯಾಗೂ ಕೂಡ ಟ್ರೈನ್ ಮಾಡ್ತವ್ರೆ. ಸೊ ಇವಾಗ ನೆಕ್ಸ್ಟ್ ನಂದು. ಸೊ ನನ್ನನ್ನು ನವ್ಯ ರೆಕಾರ್ಡ್ ಮಾಡ್ತಾಳೆ. ನವ್ಯ, ವಿಲ್ ಯು ರೆಕಾರ್ಡ್ ಮೀ? ಯಾ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ, ಸ್ವಲ್ಪ ಫ್ರೀ ಆಗಿದೆ ಜಿಮ್ಮು. ಈ ಒಂದು ಜಾಗದಲ್ಲಿ ಲಿಟ್ರಲಿ ನಾನು 6 ಸೆಟ್ಸ್ ಆಫ್ ಡ್ರಾಪ್ ಸೆಟ್ಸ್ ಮಾಡ್ತಾ ಇದ್ದಿದ್ದು, ಬಟ್ ತುಂಬ ಮಜಾ ಇತ್ತು ಗೈಸ್ ವರ್ಕೌಟ್ ಮಾಡೋದಕ್ಕೆ. ಗೈಸ್ ನನ್ನ ಕತೆ ಮುಗಿತು, ಇವಾಗ ಅವಳು ಮಾಡ್ತಾವಳೆ. ಕಮಾನ್ ಬ್ರೋ, ಕಮಾನ್ 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 ಕಮಾನ್. ನನ್ನ ಫೇವ್ರೆಟ್ ಮೀಲ್ನ ನವ್ಯಾಗೂ ಟ್ರೈ ಮಾಡಿಸ್ತಿದ್ದೀನಿ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇದು ನೀವು ಯಾವಾಗಲೂ ಇಲ್ಲಿ ಬಂದ್ರೆ ಟ್ರೈ ಮಾಡಿ. ನಮ್ಮ ಸರ್ರೆ ಕುಕ್ಕು. ಇವಾಗ ಅದನ್ನ ತಿಂದ್ಬಿಟ್ಟು ಹೊಡ್ಬೇಕು ನಾವು. ಫೈನಲಿ ನಮ್ದು ವರ್ಕೌಟ್ ಆಯ್ತು. ನವ್ಯ ಹೇಗಿತ್ತು ನಮ್ಮ ಜಿಮ್ಮಲ್ಲಿ ಇವತ್ತು? ನೈಸ್. ಏನ್ ಇಷ್ಟ ಆಯ್ತು ನನಗೆ? ನನಗೆ ಲೆಗ್ ಎಕ್ಸ್ಟೆನ್ಷನ್. ಇವತ್ತು ಫುಲ್ ಲೆಗ್ ಮಾಡಿಸಿರುತ್ತೆ. ಅಯ್ಯೋ ಹಿಂಗೆಲ್ಲ ಮಾಡಿಸ್ತಾರ ಅಂತ ಹೇಳ್ಬಿಟ್ಟು ಫುಲ್ ನವ್ಯ. ಬಟ್ ಇಟ್ ವಾಸ್ ಅ ಗುಡ್ ಸೆಷನ್ ಗೈಸ್. ಇವಾಗ ಈ ತರ ಕಾಲ್ ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ಬೇಕು. ಹೆಂಗೆ ಆಡ್ತೀವಿ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಮೊಂಡ ಧೈರ್ಯ ಅಂತಾರಲ್ಲ, ಹಂಗೆ ಪ್ಲಾನ್ ಮಾಡ್ಕೊಡ್ದು. ಆ್ಯಂಡ್ ಹಾಫ್ ಆನ್ ಅವರ್ ಲೇಟ್ ಆಯಿತು, ಬಿಕಾಸ್ ನಾನು ಅವಳಿಗೆ ಸ್ಮೂತಿ ಟ್ರೈ ಮಾಡಿಸ್ತಿದ್ನಲ್ಲ, ಹಾಗಾಗಿ ಹಾಫ್ ಆನ್ ಅವರ್ ಏನೋ ಎಕ್ಸ್ಟೆಂಡ್ ಮಾಡಿಸ್ತೀವಿ. ಸೊ 8:30 to 9:30 ಇರುತ್ತೆ. ಆ್ಯಂಡ್ ಇವಾಗ ನೋಡಿ ಕ್ಯಾಬ್ ಕೂಡ ಬುಕ್ ಮಾಡಿದ್ದೀನಿ. ಕ್ಯಾಬು ಬರ್ತಾ ಇದೆ, ನೋಡುವ ಯಾವ ಕಡೆಯಿಂದ ಬರುತ್ತೆ ನಮ್ಮ ಕ್ಯಾಬು ಅಂತ ಹೇಳ್ಬಿಟ್ಟು. ನಾನಂತೂ ಡೈಲಿ ಒಬ್ಬಳೇ ಬರ್ತಿದ್ದೆ, ನಂಗೆ ಬೋರ್ ಆಗ್ತಿತ್ತು. ಇವತ್ತು ಅವಳು ಬೇರೆ ಬಂದಲ್ಲ, ಫುಲ್ ಖುಷಿ ಆಗೋಯ್ತು ನನಗೆ. ಎಕ್ಸ್ಟ್ರಾ ಇವತ್ತು ಡಬಲ್ ಎನರ್ಜಿ ಇದೆ. ನನಗೆ ಎಷ್ಟು ಮಾಡಿದ್ರು ಮಾಡಿದೆ ಅನ್ನೋ ಫೀಲ್ ಇಲ್ಲ. ಅವಳು ಬಂದಿದ್ದಾಳೆ ಅನ್ನೋ ಖುಷಿ ಜಾಸ್ತಿ ನನಗೆ ಮಾಡಿದೆ ಅನ್ನೋದಕ್ಕಿಂತ. ದಟ್ ಇಸ್ ಟ್ರೂ. ನಾಟ್ ಲೈಕ್ ಇಟ್ ವಾಸ್ ಫನ್. ಚೆನ್ನಾಗಿತ್ತು. ಇಟ್ ವಾಸ್ ಐ ಥಿಂಕ್ ಇನ್ನೂ ಚೆನ್ನಾಗಿರುತ್ತೆ ಈಗ ಬ್ಯಾಡ್ಮಿಂಟನ್. ಫಸ್ಟ್ ಟೈಮ್ ಅವಳ ಜೊತೆ ಹೋಗ್ತಿರೋದು, ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಬರ್ಬೇಕಾದ್ರೆ ಏನು ಅನ್ಕೊಂಡಿದ್ದೆ ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಅಪ್ಪ ಅಮ್ಮನ ಜೊತೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗಿದ್ದೆಲ್ಲ, ಆ ಕೋರ್ಟ್ಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದು ಬೇರೆ ಕೋರ್ಟ್ ಅಂತ ಹೇಳ್ಬಿಟ್ಟು. ಸೊ ನಮ್ಮದು ಕೋರ್ಟ್ ನಂಬರ್ 5. ಸೊ ನಮ್ಮ ಜಿಮ್ ಫ್ರೆಂಡ್ಸ್ ಜೊತೆ ಆಡ್ತಾ ಇದೀವಿ. ಅವ್ರು ನೋಡಲ್ಲಿ ಮೇಲ್ಗಡೆ ಹತ್ಬಿಟ್ಟು ಏನೋ ಮಾಡ್ತಾರೆ. ಗಂಡು ಮಕ್ಕಳೇ ಹಿಂಗೆ ಅನ್ಸುತ್ತೆ, ಏನಾದ್ರು ಒಂದು ಸರ್ಕಸ್ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ನಾನು ಮತ್ತೆ ನವ್ಯ ಕೂಡ ಹೋಗಿ ಹಾಡಬೇಕು. ಸೊ 4 ಜನ ಆಡ್ತಾ ಇದೀವಿ. ಅಪ್ಪ ಅಮ್ಮಗೂ ಬನ್ನಿ ಅಂತ ಹೇಳಿದ್ವಿ, ಬಟ್ ನಮ್ಮ ಅಪ್ಪ ಅಮ್ಮ ದೇ ವರ್ ನಾಟ್ ವಿಲ್ಲಿಂಗ್ ಟು ಜಾಯಿನ್ ಇವತ್ತು. ಅವ್ರಿಗೆ ಹೋಗಿ ಬಂದು ಸಾಕಾಗಿರುತ್ತೆ ಹೊರಗಡೆ ಓಡಾಡಿ. ಮೇ ಬಿ ನೆಕ್ಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಸೊ ಲೆಟ್ಸ್ ಪ್ಲೇ ನೌ ಗೈಸ್.
ಗೈಸ್ ಗೇಮ್ ಮಾತ್ರ ಕ್ರೇಜಿ ಇತ್ತು. 2 ಸಲ ಸೋತ್ಬಿಟ್ಟಿದ್ದೀನಿ ಇವತ್ತು. ನವ್ಯ ನನ್ಗೆ 2 ಸಲ ಸೋಲ್ಸಿದಾಳೆ. ಇವರಂತೂ ಫುಲ್ ಜಿದ್ದಲ್ಲಿ ಇದ್ಬಿಟ್ಟಿದ್ರು ಇವತ್ತು ನನ್ನ ಸೋಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಸೋಲಿಸ್ಬಿಟ್ರು. ಬಟ್ ಹೌದಾ, ಅವಳಿಂದ ವಿನ್ ಆಗಿದ್ದೀನಿ ನಾನು. ಗೈಸ್ ಎಷ್ಟು ಮಜಾ ಮಾಡಿದ್ದೀನಿ, ನಗಾಡಿದ್ದೀನಿ ಅಂದರೆ ಕಮ್ಮಿ ಮಜಾ ಮಾಡಿಲ್ಲ ನಾನಂತೂ. ಇಟ್ ವಾಸ್ ಫನ್ ಗೈಸ್, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಐ ಶುಡ್ ಡೂ ದಿಸ್ ಮೋರ್. ಅಂದರೆ ಸಖತ್ ನಗಾಡಿ ಎಲ್ಲರೂ ಬಿದ್ದು ಎದ್ದು ಸಖತ್ ಮಜಾ ಇತ್ತು. ಸೊ ಆಲ್ಮೋಸ್ಟ್ 10 o'clock ಆಯ್ತು. ಇನ್ನೂ ಇಷ್ಟು ಜನ ಎಲ್ಲ ಆಡ್ತಾನೆ ಇದ್ದಾರೆ ಇಲ್ಲಿ. ನಾವು ಈ ಕೋಟಲ್ಲಿ ಆಡ್ತಿದ್ದು ಅದು ಮುಗೀತು. ಇವಾಗ ಹೊರಡಬೇಕು. ಗೈಸ್ ಐ ಡೋಂಟ್ ನೋ ಏನಕ್ಕೆ ಈ ಫೋಟೋ ಹಾಕಿದ್ದಾರೆ ಅಂತ, ಬಟ್ ಭಯಂಕರವಾಗಿದೆ ಇದು. ಹಿಂಗೆಲ್ಲ ಫೋಟೋ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ವಲ್ಲ. ಏನಕ್ಕೆ ಹಾಕಿರ್ಬೋದು ನವ್ಯ? ಐ ಹ್ಯಾವ್ ನೋ ಐಡಿಯಾ. ಹೆಂಗಿತ್ತು ಇವತ್ತು ಮ್ಯಾಚು? ಸೂಪರ್ ಆಗಿತ್ತು. ಸಖತ್ ನಗಾಡಿದೀವಲ್ಲ. ಹೌದು, ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀವಿ. ಹೌದು. ಕ್ರಿಕೆಟ್ ಆಡಕ್ಕೆ ಬರೋಣ ನೆಕ್ಸ್ಟು. ಹಾಂ, ಯು ಲೈಕ್ ಕ್ರಿಕೆಟ್? ಐ ಲೈಕ್ ಕ್ರಿಕೆಟ್. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಆಡಕ್ಕೆ ಬರಲ್ಲ, ಬಟ್ ಇಷ್ಟ. ಇದು ನೋಡಿ ನಾನು ಏನು ಹಿಂಗೆ ಹಾಕ್ಬಿಟ್ಟವ್ರೆ ನೋಡ್ತಾ ಇದ್ದೀನಿ. ಯಪ್ಪ, ಅದ್ರ ರಾತ್ರಿ ಹೊತ್ತಾರು ಕತ್ಲೆ ಹಿಂಗೆ ಸಡನ್ನಾಗಿ ಹೋಗ್ಬಿಟ್ಟು ತಿರುಗ್ಬಿಟ್ಟು ಎದ್ರಕೊಂಡ್ಬಿಡ್ತಾರೆ. ಅದೇ ನನಗೂ ಅರ್ಥ ಆಗಲಿ. ಏನಾದ್ರು ಒಂದವ್ರು ಮೇಲ್ಗಡೆ ಏನಾದ್ರು ಹಾಕಿರ್ಬೇಕು ತಾನೆ ನೋಟಿಸು, ಮಿಸ್ಸಿಂಗ್ ಅಂತ ಏನಾದ್ರು ಒಂದು ಹಾಕ್ಬೇಕು ತಾನೆ. ಮಿಸ್ಸಿಂಗ್ ಎಷ್ಟು ದೊಡ್ಡ ಪೋಸ್ಟರ್ ಯಾರುತ್ತೆ. ದಿಸ್ ಇಸ್ ಫನ್ನಿ ಬ್ರೋ. ಸಖತ್ ಪ್ರಶಾಂತವಾಗಿದೆ ಗೈಸ್ ಇಲ್ಲಿ ಇವಾಗ. ತಣ್ಣಗೆ ಓಪನ್ ಪ್ಲೇಸ್ ಅಲ್ವಾ, ಬೆಂಗಳೂರು ಓಪನ್ ಪ್ಲೇಸಲ್ಲಿ ಸ್ವಲ್ಪ ಓಡಾಡಕ್ಕೆ ಸಿಗೋದು ಕಷ್ಟನೇ. ಫೀಲ್ಸ್ ನೈಸ್ ವೆನ್ ವಿ ಗೆಟ್. ಇಲ್ಲೆಲ್ಲ ಕ್ರಿಕೆಟ್ ಆಡ್ತವ್ರು ನೋಡಿ ಇವಾಗ. ಸೊ ಫೈನಲಿ ನಾವು ಗೇಮ್ನ ಆಡಿ ಇವಾಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನಾನು ಮಳ್ಳೆ ಹುಳಿಕಾಳು ಸಾರು ಅಮ್ಮ ಸಕ್ಕದಾಗಿ ಮಾಡಿಟ್ಟಿದ್ರು. ಬಟ್ ನನ್ನ ಫ್ರೆಂಡ್ಸ್ ಕೂಡ ಇದಾರಲ್ಲ, ಸೊ ಹಾಗಾಗಿ ಎಲ್ಲರೂ ಇಲ್ಲೇ ಹೊರಗಡೆ ತಿನ್ಕೊಂಡು ಹೋಗೋಣ. ಸೊ ದಟ್ ಅವಳು ತಿಂದಿಲ್ಲ, ಸೊ ಎಲ್ಲರೂ ತಿನ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಸ್ವಲ್ಪ ತೊಗೊಂಡಿದ್ವಿ. ಸೊ ನಾನು ತಿಂದ್ಬಿಟ್ಟು ಹೊರಡೋದು. ಸದ್ಯಕ್ಕೆ ರೋಟಿ ಮತ್ತು ಪನ್ನೀರ್ ತೊಗೊಂಡಿದ್ದೀವಿ. ನಾನು ಸ್ವಲ್ಪ ರೈಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದ ನನ್ನ ಕಾರ್ಬ್ಸ್ ಇಂಟೇಕ್ ತುಂಬ ಕಮ್ಮಿ ಇದೆ. ಮಧ್ಯಾಹ್ನನೂ ಏನೂ ತಿಂದಿಲ್ಲ ನಾನು, ಬರೀ ಪನ್ನೀರ್ ಅಷ್ಟೇ ತಿಂದಿದ್ದು. ಸೊ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ತಿಂದು ರೈಸ್ ಸ್ವಲ್ಪ ತಿನ್ನೋಣ. ಫೈನಲಿ ನಾನು ಮನೆಗೆ ಬಂದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆಟ ಆಡಬೇಕಾದ್ರೆ ನಂದು ನೇಲು ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಸ್ಕಿನ್ ಫುಲ್ ಆಗುತ್ತಲ್ಲ ಹಿಂಗೆ ಬ್ಯಾಟ್ ಇಟ್ಕೊಂಡಾಗ, ಮೇ ಬಿ ಅದಕ್ಕೇನಾದ್ರು ಆಯಿತು ಅನಿಸುತ್ತೆ ಬ್ಲೀಡಿಂಗ್ ಆಗೋದಕ್ಕೆ. ಆ್ಯಂಡ್ ಇಟ್ ವಾಸ್ ವೆರಿ ಫನ್ ರೈಟ್. ನವ್ಯ ಕೂಡ ಹಾಗೆ ಹೊರಟ್ಲು ಡೈರೆಕ್ಟಾಗಿ ಅಲ್ಲಿಂದನೇ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವಳು ಮನೆಗೆ ಹೋಗ್ಬೇಕಲ್ಲ, ಅವಳು BTM ಇಂದ ಬಂದಿದ್ದು.